ಇದೊಂದು ಕಾಲ್ಪನಿಕ ಕಥೆ, ಕೇವಲ ಮನರಂಜನೆಯ ಉದ್ದೇಶದಿಂದ ಮಾಡಿದ್ದಾಗಿದೆ. ವಯಸ್ಕರಿಗೆ ಮಾತ್ರ. ಕಥಾ ಭಾಗ ರಾಗಿಣಿ ಅಕ್ಕ. ನನ್ನ ಸ್ನೇಹಿತರೊಬ್ಬರು ಅವರ ಅಕ್ಕನ ಜೊತೆ ನಡೆದ ಘಟನೆ ಇದು. ನನ್ನ ಹತ್ತಿರ ಹಂಚಿಕೊಂಡದ್ದನ್ನು ಯಥಾವತ್ತಾಗಿ ಕಥೆಯ ರೂಪದಲ್ಲಿ ಬರೆದಿದ್ದೇನೆ. ಇದು ಈ ಕಥೆಯ 4ನೇ ಭಾಗ. ಓದಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನು ಮರಿಬೇಡಿ. ಮುಂದುವರೆದ ಭಾಗ. ರಾತ್ರಿ 8 ಗಂಟೆಗೆ ತಮ್ಮನ ರೂಮಿಗೆ ಬರುವುದಾಗಿ ಅಕ್ಕ ತಿಳಿಸಿದ್ಲು. ಹಾಗಾಗಿಯೇ ಆ ಸಮಯಕ್ಕಾಗಿ ಅವನು ತೊರಿತಿದ್ದ. ಆಗಲೇ ರಾತ್ರಿ 8 ಗಂಟೆ ಆಗಿತ್ತು. ಪ್ರಸಾದ್ ಮಹಡಿಯಿಂದ ಇಳಿದು ಊಟಕ್ಕೆ ಅಂತ ಬರ್ತಿದ್ದ. ಎಲ್ಲರೂ ಒಟ್ಟಿಗೆ ಕೂತು ಊಟಕ್ಕೆ ಕುಳಿತರು. ಪ್ರಸಾದ್ ಊಟ ಮುಗಿಸಿ ರಾಗಿಣಿಗೆ ಕಣ್ಣು ಹೊಡೆದ. ಮತ್ತು ಕಣ್ಸನ್ನೆಯಲ್ಲಿ ಬರೋಕೆ ಸೂಚನೆ ಕೂಡ ನೀಡ್ತಿದ್ದ. ಹಾಗೆ ಕೈ ತೊಳೆದು ಅವನು ಮೇಲೆ ತನ್ನ ರೂಮಿಗೆ ಹೊರಟ. ಅವನು ತುಂಬ ಎಕ್ಸೈಟ್ ಆಗಿದ್ದ. ರಾಗಿಣಿ ಊಟ ಮಾಡಿ ಮುಗಿಸಿ ಕೈ ತೊಳೆದು ಬಂದಳು. ಈಗ ಅಮ್ಮನ್ನ ಏನಾದರೂ ಮಾಡಿ ಒಪ್ಪಿಸ್ಬೇಕಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಅಮ್ಮ, ನಾನಿವತ್ತು ಪ್ರಸಾದ್ ಜೊತೆ ಮಲಗ್ತೇನೆ, ಏನೋ ತಪ್ಪು ತಿಳ್ಕೊಬೇಡ ಅಮ್ಮ, ತುಂಬ ಸಮಯ ಆಯಿತು ನೋಡು, ಅವನ ಜೊತೆ ಮಾತಾಡಿ ತುಂಬ ದಿನಾನೇ ಕಳೆದೋಯ್ತು, ನನಗಂತೂ ಮಾತಾಡೋಕೆ ತುಂಬ ಇದೆ, ಹೇಗೋ 2 ಬೆಡ್ರೂಮ್ ಇದೆ ಅಲ್ವಾ ಅಂದ್ಲು ಪ್ರಥಮ. ಅಮ್ಮ, ನಾನು ಬರ್ತೀನಿ ಅಂದ ಆ ಪುಟ್ಟ ಮಗು. ರಾಗಿಣಿ, ಬೇಡ ಪುಟ, ನೀನು ಬೇಡ, ನೋಡು ನಿನ್ನ ಅಜ್ಜಿ ಇಲ್ವಾ ಇಲ್ಲಿ, ಅವ್ರ ಜೊತೆ ಮಲಗು, ಪಾಪ ಅವ್ರು ಒಬ್ಬರೇ ಆಗಿಬಿಡ್ತಾರಲ್ವೇನೋ ಕಂದ ಅಂದ್ಲು ಪ್ರಥಮ. ಹಾಂ ಸರಿ ಅಮ್ಮ ಅಂದ ಬೇಸರದಿಂದ. ಅಮ್ಮ, ಏನು ಮಾತಾಡ್ಬೇಕು ನಿಮಗೆ, ಸಂಜೆ ತಾನೇ ಅಷ್ಟೊಂದು ಮಾತಾಡಿದ್ರಲ್ಲ, ನೋಡಿದರೆ 2 ಅವರ್ ಆಚೆನೇ ಬಂದಿಲ್ಲ, ಇನ್ನೆಷ್ಟಿದೆ ಮಾತಾಡೋಕ್ಕೆ, ನೀವೇನು ಹೆಂಗಸ್ರಾ ಅಂತ ಕೇಳಿದ್ಲು ಅಮ್ಮ. ರಾಗಿಣಿ, ಅದು ಅಮ್ಮ, ನನಗೂ ಅಕ್ಕ ತಂಗಿರಿದ್ರೆ ಹಂಚ್ಕೋಬೋದಿತ್ತು, ನನಗಿರೋನೇ ಒಪ್ತಮ್ಮ, ಎಷ್ಟು ದಿನ ಆಯಿತು ಅವನ ಹತ್ರ ಸರಿಯಾಗಿ ಮಾತಾಡಿ, ಅದಕ್ಕೆ ಸಂಜೆ ನೀನು ನೋಡಿದ್ರೆ ಕರೆದೇ ಬಿಟ್ಟೆ ಅಂತ ಸರಿಯಾಗಿ ಮಾತಾಡೋಕ್ಕೆ ಆಗಿಲ್ಲಮ್ಮ ಅಂತ ಹೇಳಿದ್ಲು ಮನಸ್ಸಲ್ಲೇ ನಗುತ್ತಾ. ಅಮ್ಮ, ಅಯ್ಯೋ ಸರಿ ಆಯಿತು ಹೋಗು, ಆದರೆ ಬೆಳಗ್ಗೆ ಬೇಗ ಎದ್ದು ಬರಬೇಕು, ಅಡುಗೆಗೆ ಸಹಾಯ ಬೇಕಾಗತ್ತಮ್ಮ, ನನಗೆ ಮಂಡಿ ನೋವು, ನಿನ್ಗೆ ಗೊತ್ತಿರೋ ಹಾಗೆ ನನ್ನ ಮೇಲೆ ಹತ್ತು ಬರೋಕ್ಕೆ ಆಗೋದೇ ಇಲ್ಲ ಅಂತ ಹೇಳಿದ್ಲು. ನೀನೇ ಬೇಗ ಎದ್ದು ಬಾ ಅಂತ ಹೇಳಿದರು ರಾಗಿಣಿ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಮ್ಮ, ಆಯಿತು ನಾನು ಬೇಗ ಬಂದುಬಿಡ್ತೀನಿ, ಗುಡ್ ನೈಟ್ ಪುಟ, ಅಜ್ಜಿಗೆ ಹಿಂಸೆ ಕೊಡಬಾರ್ದು ಅಂತ ಹೇಳಿ ಮಹಡಿಯನ್ನು ಹತ್ತಿದ್ಲು. ಪ್ರಸಾದ್ ರೂಮ್ನ ಬಾಗಿಲನ್ನು ಬಡಿದು ಕರೆದ್ಲು. ಮನೆ ತಲುಪಿ ಬೆಡ್ರೂಮ್ನಲ್ಲಿ ನನ್ನ ಜೊತೆಗೆ ತೆಗೆದುಕೊಂಡು ಬಂದಿದ್ದ ನನ್ನ ಡಬಲ್ ಬೆಡ್ಶೀಟ್ಗಳನ್ನು ಆಸಿ ರೆಡಿ ಮಾಡಿಟ್ಟು ಬರುವಿಕೆಗಾಗಿ ಕಾದು TV ನೋಡುತ್ತಾ ಕುಳಿತಿದ್ದ ಪ್ರಸಾದ್. ಸರಿಯಾಗಿ ಮೇನ್ ಡೋರನ್ನು ಬಾರಿಸಿದ್ಲು. ಎದ್ದು ಕಿಟಕಿಯನ್ನು ನೋಡಲು ಸ್ಮೈಲ್ ಮಾಡುತ್ತಾ ನಿಂತಿದ್ಲು ಅಕ್ಕ. ಆಹಾ, ಅದೆಂತಹ ಮೋಹಕವಾದ ನಗು ಅದು. ಇದೇ ನಗು ಅವನನ್ನು ಸೆಳೆದಿತ್ತು ಎಂದುಕೊಳ್ಳುತ್ತಲೇ ಬಾಗಿಲು ತೆರೆದು, ಓ ವೆಲ್ಕಮ್ ಟು ಮೈ ಶಾಲು ಡಾರ್ಲಿಂಗ್ ಅಂತ ಸ್ವಾಗತಿಸುತ್ತಾ ಒಳಗೆ ಕರೆದ. ಮತ್ತೆ ಬಾಗಿಲನ್ನು ಭದ್ರಪಡಿಸಿ, ಯು ಸಿಂಪ್ಲಿ ಲುಕ್ ಗಾರ್ಜಿಯಸ್, ನೋಡು ನೈಟಿಯಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ, ಇನ್ನು ಸೀರಿಯಲ್ಲಂತೂ ನೋಡೋಕ್ಕೆ ಆಗಲ್ಲ, ಆ್ಯಂಡ್ ಐ ಕ್ಯಾನ್, ನನಗಾಗಿ ಉಣಬಡಿಸಲು ತಯಾರಾಗಿರುವೆಯಾ ಎನ್ನುವಂತೆ ಆಹ್ವಾನಿಸ್ತಿದ್ದ. ಸರಿ, ಬೇಗ ಒಂದು ರೌಂಡ್ ಮುಗಿಸ್ಬೇಕು ಅಂತ ನಿರ್ಧರಿಸಿ ಸೀದಾ ಅವಳನ್ನು ರೂಮಿಗೆ ಕರೆದೊಯ್ದ. ರಾಗಿಣಿ, ಅಯ್ಯೋ ರಾಮ, ಯಾಕೋ ಇಷ್ಟು ಅರ್ಜೆಂಟು, ನಿಲ್ಲೋ, ಫಸ್ಟು ಬಾಗಿಲು ಮುಚ್ತೀನಿ ಅಂತ ನಗುತ್ತಾ ಚಿಲಕವನ್ನು ಹಾಕ್ತಿದ್ಲು. ಅವನತ್ತ ತಿರುಗಿ, ಈಗ ಬಾ, ಬಾಗಿಲೆಲ್ಲ ಭದ್ರಪಡಿಸಿದ್ದೀನಿ ಅಂತ ಹೇಳಿದ್ಲು ರಾಗಿಣಿ. ಅವನ ಅವಸರವನ್ನು ನೋಡಿ ನಗುತ್ತಾ, ನಿಧಾನ ಕಣೋ, ಅದೇನೋ ನಿನಗೂ ಮದುವೆ ಆಗಿದೆ, ನನಗೂ ಮದುವೆ ಆಗಿದೆ, ಇದೇನು ಹೊಸ ಥರ ಅನ್ನಿಸ್ತಾ ಇದೆ ಅಂದ್ಲು. ಪ್ರಸಾದ್, ನಿನ್ನಂಥ ರಾಣಿ ಸಿಕ್ಕಾಗ ನನಗೆ ಪ್ರತಿ ಸಲವೂ ಹೊಸದು ಅಂತ ಅನಿಸುತ್ತೆ, ನಿಧಾನ ಮಾಡೋದು ಅಂತ ಹೇಳಿ ಮುದ್ದಾಡ್ತಿದ್ದ. ಅಷ್ಟರಲ್ಲಿ ರಾಗಿಣಿ ತಕ್ಷಣಕ್ಕೆ ಗಂಡನ ಫೋನ್ ಬೇರೆ ಬಂದುಬಿಡ್ತು. ಅಯ್ಯೋ, ಇವರೊಬ್ಬರು ಇವಾಗ ಯಾಕೆ ಫೋನ್ ಮಾಡ್ತಿದ್ದಾರೆ, ಶಿವಪೂಜೆಲಿ ಕರಡಿ ಬಿಟ್ಟ ಹಾಗೆ ಅಂತ ಬೈದುಕೊಳ್ಳುತ್ತಾ ಅವಳು ರಿಸೀವ್ ಮಾಡಿ, ಹಲೋ ರೀ ಅಂದ್ಲು. ಗಂಡ, ಹಲೋ ರಾಗಿಣಿ, ಹೇಗಿದೆಯೇ, ನಿನಗೆ ಹೇಳಿದ್ನಲ್ವಾ ಇಲ್ಲಿ ದೆಲ್ಲಿಯಲ್ಲಿ ಮನೆಯ ಕೊಳ್ಳುವ ವಿಚಾರವನ್ನು, ಅದರ ಸೆಟಲ್ಮೆಂಟ್ ಕೂಡ ನಾಳೆ ಆಗ್ತಿದೆ ಕಣೆ, ನಾನಿನ್ನು 2-3 ವಾರಗಳ ನಂತರ ನಿಮ್ಮನ್ನು ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತೀನಿ ಆಯಿತಾ, ಎಲ್ಲ ಪ್ಯಾಕ್ ಮಾಡಿ ರೆಡಿ ಇಟ್ಕೊಂಡಿರಿ. ಪ್ರಸಾದ್ ಯಾರು ಅಂತಲೇ ಕೇಳುತ್ತಲೇ ತಲೆ ಎತ್ತಿದ. ನೀ ಸುಮ್ಮನಿರೋ, ನಮ್ಮ ಯಜಮಾನ್ರು ಅಂತ ಪಿಸುಧ್ವನಿಯಲ್ಲಿ ಹೇಳಿದ್ಲು ರಾಗಿಣಿ. ಹಾಂ ಕೇಳಿಸ್ತಿದೆ ರೀ, ಹೇಳಿ, ನೀವು ನಿಧಾನವಾಗೇ ಬನ್ನಿ, ಪರವಾಗಿಲ್ಲ, ಏನೂ ಸಮಸ್ಯೆ ಇಲ್ಲ, ಆರಾಮಾಗಲಿ, ನಾನಿಲ್ಲಿ ಅಮ್ಮನ ಮೇಲೆ ಚೆನ್ನಾಗಿದ್ದೀನಿ ರೀ. ಗಂಡ, ಏನಾಯಿತು, ಹೇಗೇಗೋ ಶಬ್ದ ಮಾಡ್ತಿದ್ಯಾ, ಯಾಕೆ? ರಾಗಿಣಿ, ಅಯ್ಯೋ ಏನಿಲ್ಲ ರೀ, ಅದಾ ಹುಷಾರಿರಲಿಲ್ಲ, ಸ್ವಲ್ಪ ಚಳಿ ಜ್ವರ ಇತ್ತು, ಚಳಿ ಆಗ್ತಾಯಿದೆ, ಹಾಗಾಗಿ ನಡುಗ್ತಿದ್ದೀನಿ ಅಂತ ಹೇಳಿದ್ಲು.
ಗಂಡ: ಓ ಹೌದಾ, ಮೆಡಿಸಿನ್ ತೊಗೊಂಡು ಮಲಗು, ನಾನು ಇಲ್ಲ ಅಂತ ನಿನಗೆ ಹುಷಾರು ಕೂಡ ಆಗೋಯ್ತಾ? ಪ್ರಸಾದ್ ಅವಳ ಮುಖವನ್ನು ನೋಡ್ದ. ರಾಗಿಣಿ: ಹಾಂ ಆಯಿತು ರೀ, ನಂಗೆ ತುಂಬ ಸುಸ್ತಾಗ್ತಿದೆ, ಮೆಡಿಸನ್ ತಗೊಳ್ತಾ ಇದ್ದೀನಿ, ಮಲಗಬೇಕು ಅಂದ್ಲು. ಅವನನ್ನು ನೋಡಿ ಕಣ್ಣು ಹೊಡೆದು ಮತ್ತೆ ನಗ್ತಿದ್ಲು. ಗಂಡ: ಮತ್ತೆ ನಮ್ಮ ಪುಟ್ಟ ಇಲ್ಲಿ ಏನು ಮಾಡ್ತಿದೆ? ರಾಗಿಣಿ: ರೀ, ಸಮಯ ಟೈಮ್ ಎಷ್ಟಾಗಿದೆ? 10 ಗಂಟೆ. ಅವನು ಅಮ್ಮನ ಜೊತೆ ಆರಾಮಾಗಿ ಮಲಗಿದ್ದಾನೆ ರೀ. ಗಂಡ: ಹಾಂ ಹಾಗಿದ್ರೆ ಫೋನ್ ಇಡ್ತೀನಿ, ನೀನು ಹುಷಾರಾಗಿರು, ಮೆಡಿಸಿನ್ ತೊಗೊಂಡು ಮಲಗು ಅಂತ ಹೇಳಿ ಕಾಲ್ ಕಟ್ ಮಾಡ್ದ. ಹಾಂ ರೀ ಸರಿ, ನಾನು ಹುಷಾರಾದ್ಮೇಲೆ ನಿಮ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು. ಪ್ರಸಾದ್: ಏ ಅಕ್ಕ, ಭಾವನಿಗೆ ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಿದ್ಯಾ? ರಾಗಿಣಿ: ಮತ್ತೇನೋ, ನನ್ನ ಮುದ್ದಿನ ತಮ್ಮನ ಜೊತೆ ಆಟ ಆಡ್ತಿದ್ದೀನಿ ಅಂತ ಹೇಳಬೇಕಿತ್ತಾ ಅಂದ್ಲು ನಗುತ್ತಾ. ಅಷ್ಟರಲ್ಲಿ ಕೆಳಗಿನಿಂದ ತಕ್ಷಣ ಇನ್ನೊಬ್ಬರು ಅಮ್ಮ ಕಾಲ್ ಮಾಡಿಟ್ಟಿದ್ದಾರೆ. ಈ ಕಡೆ ರಾಗಿಣಿಗೆ ಕೋಪ ಹೇರಿ ಹೋಗ್ತಿದೆ. ಯಾಕೆ ಒಬ್ಬರಾದ್ಮೇಲೆ ಇವತ್ತೇ ಈ ಥರ ಫೋನ್ ಮಾಡಿ ಕಾಟ ಕೊಡ್ತಿದ್ದಾರೆ? ಹಲೋ ಹೇಳಮ್ಮ. ಅಮ್ಮ: ಏ ನಿನ್ನ ಮಗ ಪುಟ್ಟ ಅಮ್ಮ ಎಲ್ಲಿ ಅಂತ ಕೇಳ್ತಾ ಇದ್ದಾನೆ ಕಣೆ, ಏನೇ ಹೇಳಿ? ರಾಗಿಣಿ: ಅವನಿಗೆ ಹೇಳು ಬೆಳಗ್ಗೆ ಬರ್ತಾಳಮ್ಮ ಅಂತ, ಇಲ್ಲೇ ಮೇಲೇನೇ ಇದ್ದಾಳೆ ಅಂತ ಹೇಳಮ್ಮ. ಅಮ್ಮ: ನೀನೇ ಯಾಕೆ ಹೇಳಬಾರ್ದು? ರಾಗಿಣಿ: ಏನಿಲ್ಲಮ್ಮ, ಕಾಲಿಗೆ ಇರುವೆ ಕಚ್ಚಿತ್ತು, ಅದಕ್ಕೆ ಕಿರಿಸ್ತೆ ಅಂತ ಹೇಳಿದ್ಲು ನಗುತ್ತಾ. ಅಮ್ಮ: ಏ ನೀನು ಇಲ್ಲೇ ಬಂದುಬಿಡ, ನಿನ್ನ ಮಗ ತುಂಬ ಆಟ ಮಾಡ್ತಿದ್ದಾನೆ, ಪ್ಲೀಸ್ ಬರಲ್ವೇನೆ ಇಲ್ಲಿ? ರಾಗಿಣಿ: ಇಲ್ಲ ಅಮ್ಮ, ನನಗೆ ಪ್ರಸಾದ್ ಹತ್ರ ಮಾತಾಡೋದು ತುಂಬ ಇದೆ, ಹಾಗಾಗಿ ತುಂಬ ದಿನ ಆಯ್ತಲ್ವಾ, ನಮ್ಮ ಯಜಮಾನ್ರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ, ಹಾಗಾಗಿ ನಾನು ಈ ಮನೆಯಿಂದ ಯಾವಾಗ ಹೊರಡ್ತೀನಿ ಅಂತಲೇ ಗೊತ್ತಾಗಲ್ಲ, ಪ್ಲೀಸ್ ಅಮ್ಮ. ಅವಳು ಅವನನ್ನು ನೋಡಿ ಕಣ್ಣು ಹೊಡೆದ್ಲು. ಅಮ್ಮ: ಹೀಗೆ ಎಲ್ಲಿದ್ದಾನೆ ಪ್ರಸಾದು? ರಾಗಿಣಿ: ಇಲ್ಲೇ ನನ್ನ ಹತ್ರ ನನ್ನ ಜೇನು ಹಿರ್ತಿದ್ದಾನೆ ಅಂದ್ಲು ನಗುತ್ತಾ. ಅಮ್ಮ: ಹಾಂ ಏನಂಗಂದ್ರೆ ನಿನ್ನ ಜೇನ? ಹಂಗಂದ್ರೆ ಏನಮ್ಮ? ರಾಗಿಣಿ: ಅದು 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 ಅಮ್ಮ ತಡಬಡಿಸಿ. ಅಮ್ಮ, ಅದು ಪ್ರಸಾದ್ಗೆ ತುಂಬ ಇಷ್ಟ ಅಂತ ಹೇಳಿ ಜೇನು ತುಂಬ ಇಷ್ಟವಂತೆ, ಅದಕ್ಕೆ ನಾನು ಬರುವಾಗ ನಮ್ಮ ಮನೆಯಿಂದ ತಂದಿದ್ದೆ ಅಮ್ಮ, ನಾನು ಮರೆತುಕೊಂಡೇ ಬಿಟ್ಟಿದ್ದೆ ನೋಡಿ, ಬಂದ ತಕ್ಷಣ ಅವನ ರೂಮಲ್ಲಿ ಇಟ್ಟಿದ್ದೆ, ಅದನ್ನು ಅವನಿಗೆ ತೆಗೆದುಕೊಟ್ಟೆ, ಈಗ ಅವನು ಅದನ್ನು ಕುಡಿತಿದ್ದಾನೆ ಅಂತ ಹೇಳಿದ್ಲು. ಅಮ್ಮ: ಓ ಹೌದಾ, ತಮ್ಮನಿಗೆ ಇದನ್ನೆಲ್ಲ ಚೆನ್ನಾಗಿ ಮಾಡ್ತೀಯಾ, ಇರಲಿ, ಫೋನ್ ಇಡ್ತೀನಿ, ಗುಡ್ ನೈಟ್, ಬೆಳಗ್ಗೆ ಬೇಗ ಬಾ ಅಮ್ಮ, ನಾಷ್ಟಕ್ಕೆ ನನಗೆ ಸಹಾಯ ಮಾಡಬೇಕು. ರಾಗಿಣಿ: ಸರಿ ಅಮ್ಮ, ನಾನು ಬೇಗ ಬರ್ತೀನಿ, ಗುಡ್ ನೈಟ್ ಅಮ್ಮ ಅಂತ ಹೇಳಿ ಕಾಲ್ ಕಟ್ ಮಾಡಿ ಇಟ್ಟಿದ್ಲು. ಯಪ್ಪ, ಬಹುಶಃ ಎಲ್ಲರ ಕಾಲು ಮುಗ್ದಿದೆ ಅನಿಸುತ್ತೆ, ಕಾಲ್ ಮಾಡಿದ್ರೆ ಒಬ್ಬರಿಂದ ಒಬ್ಬರು ಮಾಡ್ತಾನೆ ಇರ್ತಾರೆ. ರಾಗಿಣಿ ಸಾಕು ಅಂತ ಎದ್ದು ನಿಂತಳು. ಕೊನೆಗೆ ಇಬ್ಬರು ಕೂಡ ತುಂಬ ಅಂದರೆ ತುಂಬ ಸುಸ್ತಾಗಿ ಹೋಗಿದ್ರು. ಹಾಗೆ ಒಂದು 5 ನಿಮಿಷ ಮಲಗಿದ್ರು. ಒಬ್ಬರ ಮುಖ ಒಬ್ಬರವನ್ನು ನೋಡುತ್ತಾ ತಮ್ಮ ಖುಷಿಯನ್ನು ತೃಪ್ತಿಯನ್ನು ವ್ಯಕ್ತಪಡಿಸ್ತಿದ್ರು. ತಮ್ಮನ ಮುಖದಲ್ಲಿ ತೃಪ್ತಿ ಅನ್ನೋದು ಎದ್ದು ಕಾಣ್ತಿತ್ತು.